ನಾ ಮಾವ ಅನ್ಬೇಕಂದೆ ಅವ್ರ ಅಪ್ಪಗ. ಕಾಕರ ಆರಾಮದಿರಿ? ಯಾಕೆ ಅಟ್ಲಿ ಆಟ ಏನೂ ನಡೆದಿಲ್ಲ, ಮೂರು ಮುತ್ತ ಅದಾವ ಇವು. ಹೋಗ್ಲಿ ಬಿಡಪ್ಪಜ್ಜಿ, 1 2 10 ತನ ಬಡ ಬಡ. 1 2 3 4 5 6 7 8 9 10. ಇಂಗ್ಲೀಷ್ನಾಗ ಹೇಳ ಬಡ ಬಡ. 1 2 3 4 5 6 7 8 9 10. ಈಗ ನಾ ಹೇಳ್ಕೊಟ್ಟಂಗೆ ಹೇಳ್ಬೇಕು. ಹೇಳ್ತಿಲ್ಲ? ಒಂದ ತಡಿಯೋ, ಅಟ್ಟೆ ಯಾಕೆ ಅವಸರ? 1 2 3 4 5 6 7 8 9 10. ಹೋಗ್ಲಿ ಬಿಡು, ನಾ ಹಾಡು ಹಾಡ್ತೀನಿ, ಹಿಂದೆ ಹಾಡ್ತಿಲ್ಲ. ನಾ ಡ್ರೈವರ ಪ್ರೀತಿಯ ಪರಿವಾಳ. ಹೋಗ್ಯಾವಪ್ಪ ಅವೆಲ್ಲ ಹೋಗ್ತಾವ. ಅಯ್ಯೋ ಚಾಚಾ, ನಿನ್ನ ವಯಸ್ಸಿನಾಗ ಚಿಗ ಹೋಗ್ಯಾಳ, ಈಗ ಯಾಕೆ ಬಂದೀನಿ? ಲೈಟ್ ಕೆಡುತ್ತೀನಿ, ನಿನ್ನ ಸಾಂಗ್ಟ ನನಗೆ ಗೊತ್ತಾಕೈತಿ, ನಾನು ಗಂಡಸದೀನಿ. ಏಯ್, ಅವನು ಹಳೆ ಟ್ರಾಜಿಡಿ ತೆಗಿಬಿಡು, ನೀನು ಉಳಿದಿಲ್ಲ ಅವನ ಕೈಯಾಗ. ಮತ್ತ ಅಲ್ಲೋಡಲ್ಲಿ ಹಾಸಿಗೆ ಸಮೇತನ ಬಂದ ನಾವ. ಆ ಕಾಕ ಭಾರತಿ ಮರತಿ. ಹಾ, ಏನು ಅವನು ಪಿಲ್ ನನಗ ಅರ್ಥ ಆಕೈತಿ, ನಿನಗ ಆಗೋಲ್ಲ. ಎಲ್ಲಿ ಬಿಡ. ಪ್ರೀತಿಯ ಪರಿವಾಳ ಕುಣಿತಾಳೋ ಯಾದಿ ಮ್ಯಾಗ ಶಾದಿ. ಹಂಗ 30 ತನ ಬಗ್ಗೆ ಹೇಳಿ ಬರ್ರಿ. ನೋಡೋಣ ಎಷ್ಟು ಶಾಣೆ ಅದರ ಗೊತ್ತಾಗ್ತೈತಿ. ಖರೆ ಅಂದ್ರೆ ನೀವು ಫುಲ್ ರ್ಯಾಂಕ್ ಸ್ಟೂಡೆಂಟ್ ಅನ? ಹೌದು, ಅಪ್ಪಾಜಿ ರ್ಯಾಂಕ್ ಸ್ಟೂಡೆಂಟ್. ಹೆಣ್ಮಕ್ಳು ಯಾವತ್ತೂ ರ್ಯಾಂಕ್ ಆಗಿರ್ತಾರ. ನೀ ಬೈಟ್, ನಾನು ಅದ್ರ ಕೂಡ ಫೈಟ್ ಮಾಡ್ತೀನಿ. ಹೆಣ್ಮಕ್ಳು ಯಾವತ್ತು 100ಕ್ಕೆ 100 ತಗೋತಾರ ಮಾರ್ಕ್ಸ್. ಬರ್ಲಿ ಇಲ್ಲಿ 100ಕ್ಕೆ 100 ತಗೊಂಡ್ರ ಒಬ್ರು ಅದಿರೇನ? ಹೇಳಲಿ ಎಷ್ಟು ಜನ ಹುಡುಗಿಯರು ಅದಾರಲ್ಲ, ನೋಡಲ್ಲಿ ಕೈ ಎತ್ತೇವ್. ಯಾರು 100 ತಗೊಂಡ್ರಿ? ಹ್ಯಾಂಡ್ಸ್ ಆಫ್ ಚಿಗವ್. ನಿಂಗ ಎಷ್ಟು 100 ತಗೊಂಡ್ರಿ? ಏನು ಚಿಗವ, ಇನ್ನೊಂದು ಮನಿ ಮುಸುರಿ ತಿಕ್ಕಕ್ ಹೋಗುದ ನೀ? ಇಲ್ಲ ಹೌದಲ್ರಿ ಕಕ್ಕ, ಕರೆ ಐತಿಲ್ಲ ಹೇಳುದು. ಮತ್ತ ನಾವ್ ಆಳ್ ಇಡ್ತೀವಿ, ನಾವು ಗೊತ್ತೈತೆ. ಅಪ್ಪಿ, ಈಗ ಆಳ್ ಕೈ ಕೊಟ್ರ ಅದಕ್ಕ ನಮ್ಮ ಹಿರಿಯರು ಒಂದು ಮಾತು ಹೇಳ್ತಾರ, ದನ ಕಾಯಿಯವರು ಬಿಟ್ರು ದನದಾರಿಗೆ ಬಿಡುಗಡೆ ಆಗ್ಲಿಲ್ಲತ್ತ. ಹಂಗ ನೀನು ಕೋಟ್ಯಾಧೀಶ್ವರ ಮಗಳಿರ್ಬೋದು, ಆಳ್ನಾರ ಕೈ ಕೊಟ್ಟಾಗ ನೀ ಮುಸುರಿ ತಿಕ್ಕಬೇಕು. ಹೌದಿಲ್ಲ ಅಣ್ಣ? ಮದುವೆ ಆದ್ರೆ ಎಂತರ ಮದುವೆ ಆಕಿನಿ? ನಾನು ಸಾಫ್ಟ್ವೇರ್ ಇಂಜಿನಿಯರ್, ಡಾಕ್ಟರ್, ಇವ್ರಿಗೆಲ್ಲ ಮದುವೆ ಆಗ್ತೀನಿ. ಓಸರ್ನು ಆಮಿಗೆ ಆಕಿ? ಒಬ್ಬರನ್ನ ಮದುವೆ ಆಗ್ತೀನಿ. ಮತ್ತ ಹಂಗ ಹೇಳು, ಸಾಫ್ಟ್ವೇರ್ ಇಂಜಿನಿಯರ್ ಎಲ್ಲಾರು ಆಮಿಗೆ ಅಂದ್ರೆ ಗಟ್ನಿ. ಇಲ್ಲ, ಅಂತವ್ರಿಗೆ 2 ಲಕ್ಷ ರೂಪಾಯಿ ಪೇಮೆಂಟ್ ಇರಬೇಕು. ಒಂದು ತಿಂಗಳಿಗೆ? ಹೌದು. ತಿಂಗಳ ಏನ್ ತಿಂತೀರಿ ಹಟ್ಟಿಗೆ? ಅನ್ನ ಸಾಂಬಾರ್. ಅಕ್ಕ ಅನ್ಯಾಕ್ ತಿಂತೀರಿ? 2 ಲಕ್ಷ ರೂಪಾಯಿ ಪಗಾರ ಐತಿಲ್ಲ, ನೀನೊಂದು 10 ನೋಟ್ ಅವೊಂದು 10 ನೋಟ್ ತಿನ್ ಜೀವನ ಮಾಡಿಲ್ಲ. ಹಂಗ್ಯಾಂಗ್ ತಿಂತಾರ? ಅನ್ನದ ತಿನ್ಬೇಕಲ್ಲ. ಹೌದಿಲ್ಲ? ಹೌದು. ಇಲ್ಲೇ ವಿಚಾರ ಮಾಡವಿನಿ. ನಿನ್ನ ಗಂಡ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಇರಬಹುದು, ನಿನ್ನ ಗಂಡ ಡಾಕ್ಟರ್ ಆಗಿರ್ಬಹುದು, ಲಾಯರ್ ಇರಬಹುದು, ವಕೀಲ್ ಇರಬಹುದು, ಪೊಲೀಸ್ ಡಿಪಾರ್ಟ್ಮೆಂಟ್ ಇರಬಹುದು. ತಿಂಗಳಿಗೆ 2 ಅಲ್ಲ 10 ಲಕ್ಷ ಪಗಾರ ಇರಬಹುದು. ತಿಂಗಳಾತಂದ್ರ ನಿನ್ನ ಗಂಡ ನಿನಗ ಹೊಟ್ಟಿಗೆ ತಂದು ಹಾಕೋದು, ಅಣ್ಣನ ರೊಕ್ಕ ತಂದು ಹಾಕಂಗಿಲ್ಲ. ಅನ್ನ ಬೆಳೆದಾರ ಯಾರು ಹೇಳ? ರೈತ. ಒಬ್ಬ ವಕೀಲ ಆದ್ರೆ 4 ಮಂದಿ ನ್ಯಾಯ ಕೊಡಬಹುದನ, ಡಾಕ್ಟರ್ ಆದ್ರೆ 4 ಮಂದಿಗೆ ವಾಸಿ ಮಾಡಬಹುದು, ಇಂಜಿನಿಯರ್ ಆದ್ರೆ ಇಂಥವ್ 4 ಬಿಲ್ಡಿಂಗ್ ಕಟ್ಟಬಹುದು. ಒಬ್ಬ ರೈತನ ಮಗ ರೈತ ಆದ್ರೆ ಇವ್ರೆಲ್ಲರಿಗೂ ಕೂಡ ಅನ್ನ ಹಾಕುವಂತ ತಾಕತ್ತ ನಮ್ಮ ರೈತರಿಗೆ, ರೈತರ ಮಕ್ಕಳಿಗೆ. ಜೋರಾದ ಚಪ್ಪಾಳೆ. ನಾ ಹೇಳ್ತೀನಲ್ಲ, ನನ್ನ ಜೀವನದಾಗ 2 ಬ್ರ್ಯಾಂಡ್. ಒಂದು ಗಡಿ ಕಾಯುವಂತ ನಮ್ಮ ಯೋಧರು, ನಾಡಿಗೆ ಅನ್ನ ಹಾಕುವಂತ ನಮ್ಮ ರೈತರು. ನಮ್ಮ ರೈತ ಪ್ಯಾಶನ್ ಮಾಡ್ಬೇಕತ್ ನಿಂತಂದ್ರೆ ಯಾರಪ್ಪಗೂ ಬೊಗ್ಗು ಮಗ ಅಲ್ಲ. ಮತ್ತ ಅಟ್ಟು ಪ್ಯಾಶನ್ ಮಾಡಾಕೂ ರೆಡಿ, ದುಡಿಯಾಕೂ ರೆಡಿ. ನಿನ್ನ ಗಂಡ 2 ಲಕ್ಷ ಪಗಾರ ತರ್ತಾನಲ್ಲ, ಹೆಂಗ ತರ್ತಾನವ? ಕೆಲಸ ಮಾಡಿ ಇನ್ನೊಬ್ಬಂಗ ಶೆಲ್ಟ್ ಹೊಡೆದಿಂದ 2 ಲಕ್ಷ ರೂಪಾಯಿ ಅಕೌಂಟಿಗೆ ಪಗಾರ ಹಾಕ್ತಾರ ಅವ್ರು. ಆದ್ರ ರೈತರ ಮನಸ್ಸು ಮಾಡಿದ್ರ ಅಂತರ್ನ 200 ಮಂದಿ ಹೊಲ್ಲಾಗಿಟ್ಟು ರಾಜಾಗ ದುಡಿಯಾಕ ಹಚ್ಚಿ ರಾಜನಾಗ ಮೆರೆಯುವಂತ ತಾಕತ್ ಯಾರಿಗೈತಿ ಅಂದ್ರೆ ನಮ್ಮ ರೈತರಿಗೈತಿ ಭೂಮಿ ಮ್ಯಾಗ. ಮತ್ತ ಸುಮ್ಮನನ್ನ ಯಾಕೆ ಮಾತಾಡಿಸ್ತೀರಿ? ಅದಕ್ಕೆ ಮೊದಲ ರೈತರಿಗೆ, ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ರಿ. ನೌಕರಿದಾರಿಗೆ ಅನ್ಕೊಂತ ಹೋದ್ರ ಮತ್ತೆ ಈ ಹೊಲ್ಲಾಗ ದುಡಿಮೆ ಮಾಡೋರು ಯಾರು? ರೈತನ ಮಗ ರೈತ ಆಗೋ ತಪ್ಪು ಕಾಕ? ಹೇಳ್ರಿ, ನಿಮ್ ಪ್ರಕಾರ ತಪ್ಪು? ಒಂದ್ ಮಾತು ಹೇಳ್ತೀನಣ್ಣ, ವಿದ್ಯೆ ನಂಬಿ ಬದಕವಂಗ ಒಂದಾದಾರಿ, ನೌಕರಿನ ತಗೋಬೇಕವ. ಮತ್ತ ವಿದ್ಯೆ ನಂಬಿ ಬದಕವಂಗ ಒಂದಾದಾರಿ, ಈ ರಟ್ಟಿ ನಂಬಿ ಬದಕವಂಗ 1000 ದಾರಿ. ಭೂಮಿ ಮ್ಯಾಗ ಏನಾರ ಮಾಡಿ ಜೀವನ ಮಾಡ್ತಾನವ.
ಯಾಕೆ ಸುಮ್ಮನೆ ಅವನ ಕೈಯ ಬಾವು ಕಣಿಸ್ಕೊಂತೀನಿ ಮತ್ ಭೌಂಕ ಕಾಕ ಹೋಗುವಾಗ 2 ಡಬ್ಬಿ ಕೂಡ ಆಕಿ ಕೈಯಾಗ ಅಳಿಗಾಡ್ಸಂತ ಹೋಗ್ತಾಳ ಊರ್ತಾನ ಆ ಕಾಕನ ಹೆಸರು ಏನ್ ಕೇಳಿ ನಿಮ್ಮ ಮಾವನ ಹೆಸರು ಮಾವನಿನ ಹೆಸರೇನು ಏನ್ ಏನು ವಾಬ್ರು ಹೇಳ್ರಣ ಪರಸು ಮುತ್ತು ಮುತ್ತು ಮಾವ ಏನ ಮುತ್ತು ಮುತ್ತು ಕೊಡುವಾಗ ಅಲ್ಲೇ ಅದ ನಾ ಎಲ್ಲಿ ಬೇಡ ನೀನು ನಾ ಅಂದಿದ್ದ ಆ ಮುತ್ತಲ್ಲ ಅಣ್ಣ ಕಾಕ ಮುತ್ತು ನಿನ್ನ ಹೆಸರು ಪುಟ್ಟು ಹಾ ಪುಟ್ಟಂಚ ಹಾ ಎಲ್ಲಿ ಮಾಡಿ ಮನಿ ಇದೇ ಬಿಲ್ಡಿಂಗ್ ಇದ ನಿಮ್ದನ ಎಟ್ಟು ಬರಿಗೆಟ್ಟು ನಿನ್ನ ಅವನ ಬಿಲ್ಡಿಂಗ್ ನೋಡತ್ಲೆ ಮಾವ ಅನ್ನೋದು ಅಂಗಡಿ ನೋಡತ್ಲೆ ಮಾವ ಅನ್ನೋದು ಮಲ್ಯಾರಣ ಇಲ್ಲ ಇದೆ ಅವಾಗ ಮಾವ ಮಾವ ಅಂದ ಮುತ್ಯಾದ 3 ಎಕರೆ ಹೊಲ ಅಳಗಾಡ ಹಚ್ಚಿಟ್ಟು ಒಂದ್ ಮಾತು ಹೇಳ್ತೀನಿ ಕೇಳ ಲಕ್ಷ್ಮಿ ಹೇಳು ಆಸ್ತಿ ನೋಡಿ ಬರುವಾಕಿ ಆಸ್ತಿ ಇರು ತನಕ ಹೌದು ಮನಸ್ಸು ನೋಡಿ ಬರುವಾಕಿ ನನ್ನ ಜೀವನ ಕೊನೆ ಆಗೋ ತನಕ ಇಲ್ಲೇ ನೆನಪಿಟ್ಕೊಂಡ್ಬಿಡ್ನಿ ಥ್ಯಾಂಕ್ ಯು ನಾವು ಮನಸ್ಸೇ ನೋಡ್ತೀವಿ ಆದ್ರೂ ನಮಗೆ ಇರಕ್ ಹಂಗ ಬೇಕಲ್ಲ ಮತ್ ಏನು ಬೇಕು ನಿನಗೆ ಆಸ್ತಿ ಬೇಕಲ್ಲ ಮತ್ ಹೊಲ ಬೇಕ ಹಾ. ಮನಿ ಬೇಕ ಹಾ ಆದ್ರ ಬಹಳ ಖುಷಿ ರೀ ಅಣ್ಣ ಒಂದ್ ವಿಚಾರ ಹೇಳ್ಬಿಡ್ತೀನಿ ಭೂಮಿ ಮ್ಯಾಗ ನೀವ್ ಏನು ಮಾಡಿ ಬದುಕ್ತಿರಲ್ಲ ಗೊತ್ತಿಲ್ರಿ ಅಣ್ಣ ನಿಮ್ಮ ಏನು ದುಡಿಮೆ ಮಾಡ್ತೀರಿ ಅದು ದುಡಿಮೆ ಬಗ್ಗೆ ನಿಮಗೆ ಹೆಮ್ಮೆ ಇರ್ಲಿ ಅಣ್ಣ ಅದು ಬೇಕಾದ ಜೀವನ ಆಗಿರ್ಲಿ ನಿಮ್ಮ ದುಡಿಮೆ ಮ್ಯಾಗ ನಿಮ್ಗ ನಂಬಿಕೆ ಇರ್ಲಿ ನಿಮ್ಮ ದುಡಿಮೆ ಯಾರೇ ಕೇಳಿದ್ರು ನಾವೊಬ್ಬ ರೈತ ಇದೀನಂತ ಹೆಮ್ಮೆಯಿಂದ ಹೇಳ್ಕೊರಿ ನಾನೊಬ್ಬ ವ್ಯಾಪಾರಸ್ಥ ಇದೀನಂತ ಹೆಮ್ಮೆಯಿಂದ ಹೇಳ್ಕೊರಿ ನಾ ದಯವಿಟ್ಟು ನಿಮ್ಮ ವೃತ್ತಿ ಮ್ಯಾಗ ನಿಮಗೆ ಮೊದಲು ಪ್ರೀತಿ ಇರ್ಲಿ ಅಂತ ಭಾಳ ಹೆಮ್ಮೆಯಿಂದ ಹೇಳ್ಕೊತೀನಿ ಥ್ಯಾಂಕ್ ಯು ಸೌಂಡ್ ಹಾ ಹಾಡ್ತೀನಿ ಅದು